ದೇವರಾಯದುರ್ಗದ ಬೆಟ್ಟದಿಂದ ಜಿಗಿದು ಅಧಿಕಾರಿ ಸಾವು. ತುಮಕೂರಿನಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಮಂಜು ಪ್ರಸಾದ್ ಎನ್ನುವಂತಹ ವ್ಯಕ್ತಿ 33 ವರ್ಷದ ವ್ಯಕ್ತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪಾವಗಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಮಂಜು ಪ್ರಸಾದ್ ತುಮಕೂರಿನ ಸತ್ಯಮಂಗಲದ ನಿವಾಸಿಯಾಗಿದ್ದರು. ತಾಯಿ ಸಾವಿರ ಬಳಿಕ ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದಂಥವರು ಇವರು. ಅದಾದ ನಂತರ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬೆಳಗ್ಗೆ ಕೆಲಸಕ್ಕೆ ಹೋಗುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ದಂತಹ ವ್ಯಕ್ತಿ ಕೊರಟಗೆರೆಯಲ್ಲಿ ಸಂಬಂಧಿ ಕೈಗೆ ಮೊಬೈಲ್ ಮತ್ತು ಮನೆ ಕೀ ನೀಡಿದ್ರು. ಮೀಟಿಂಗ್ ಇದೆ ಎಂದು ದೇವರಾಯ ದುರ್ಗಕ್ಕೆ ಬಂದು ಆತ್ಮಹತ್ಯೆಯೊಂದನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮಂಜು ಪ್ರಸಾದ್ ಎನ್ನುವಂತಹ ವ್ಯಕ್ತಿ ಈ ಹಿಂದೆ ಕೆಲವು ತಿಂಗಳ ಹಿಂದೆ ಅವರ ತಾಯಿ ನಿಧನರಾಗಿರ್ತಾರೆ. ಅದಾದ ನಂತರ ಇವರು ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿರ್ತಾರೆ. ಸಾಕಷ್ಟು ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಾರೆ. ಹೀಗಿರಬೇಕಾದ್ರೆ ದಿಢೀರನೆ ಮತ್ತೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ಸಂಬಂಧಿಕರಿಗೆ ಮನೆ ಕೀ ಮತ್ತು ಗಾಡಿ ಕೀ ಈ ರೀತಿಯಾಗಿ ವಸ್ತುಗಳನ್ನು ಕೊಟ್ಟು ದಿಢೀರನೆ ದೇವರಾಯದುರ್ಗಕ್ಕೆ ಬಂದು ಆತ್ಮಹತ್ಯೆಯೊಂದನ್ನು ಮಾಡಿಕೊಂಡಿದ್ದಾರೆ. ದೇವರಾಯದುರ್ಗದ ಬೆಟ್ಟದಿಂದ ಜಿಗಿದು ಅಧಿಕಾರಿ ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ತುಮಕೂರಿನಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಇಂಜಿನಿಯರ್ ಆತ್ಮಹತ್ಯೆಯೊಂದನ್ನು ಮಾಡಿಕೊಂಡಿದ್ದಾರೆ. ನಮಗೆ ಸಂಜೆ 5 ಗಂಟೆ ಸುಮಾರಿಗೆ ಪೊಲೀಸ್ ಇಲಾಖೆಯಿಂದ ಒಂದು ಕರೆ ಬಂತು. ಒಂದು ಮೃತದೇಹ ದೇವರಾಯದುರ್ಗದ ಬೆಟ್ಟದ ಹಿಂಭಾಗದಲ್ಲಿ ಒಂದು ಪ್ರಪಾತದಲ್ಲಿ ಪತ್ತೆಯಾಗಿದೆ. ಅದನ್ನು ಮೇಲಕ್ಕೆ ಎತ್ತೋದಕ್ಕೆ ತಮ್ಮ ಸಹಾಯ ಬೇಕು ಅಂತ ಸಹಕಾರವನ್ನು ಕೋರಿದರು. ನಾವು ರಕ್ಷಣಾ ವಾಹನದೊಂದಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಾವೆಲ್ಲರೂ ಸೇರಿ ಹೋಗಿ ನೋಡಿದಾಗ ಅದು ಸುಮಾರು ಒಂದು 250 ಅಡಿ ಆಳದಲ್ಲಿ ವರ್ಟಿಕಲ್ ಆಗಿರ್ತಕ್ಕಂಥ ಆಳದಲ್ಲಿ ಒಂದು ಮೃತದೇಹ ಬಿದ್ದಿರೋದು ಕಂಡು ಬಂದಿತ್ತು. ಅದನ್ನು ನಾವು ನಮ್ಮ ಸಿಬ್ಬಂದಿಯವರು ಹಾರ್ನೆಸ್ ಬೆಲ್ಟ್ ಮತ್ತು ರೋಪ್ಗಳ ಸಹಾಯದಿಂದ ಒಂದು 3 ಜನ ಸಿಬ್ಬಂದಿಯವರು ಕೆಳಗೆ ಇಳಿದುಬಿಟ್ಟು ಸ್ಟ್ರೆಚ್ಚರನ್ನು ಕೂಡ ಹಗ್ಗ ಕಟ್ಟಿ ನಾವು ಕೆಳಗೆ ಇಳಿಸಿಬಿಟ್ಟು ಆ ಸ್ಟ್ರೆಚ್ಚರಿಗೆ ಆ ದೇಹವನ್ನು ಕಟ್ಟಿ ನಂತರ ಆ ರೋಪನ್ನು ಸಾರ್ವಜನಿಕರು ಮತ್ತು ನಮ್ಮ ಎಲ್ಲರ ಸಹಾಯದಿಂದ ಎಳೆದುಬಿಟ್ಟು ನಾವು ಆ ದೇಹವನ್ನು ಮೇಲಕ್ಕೆ ಎತ್ತಿ ನಾವು ಪೊಲೀಸರ ವಶಕ್ಕೆ ಒಪ್ಪಿಸಿ ಬಂದಿದ್ದೀವಿ. ಮೃತರಾದವರು ಮಂಜು ಪ್ರಸಾದ್ ಅಂತ, ಅವರು ಸತ್ಯಮಂಗಲ ವಾಸಿ. ಆದರೆ ಅವರು ಪಾವಗಡದಲ್ಲಿ PWD ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಿದ್ದರು. ಸುಮಾರು ಒಂದು 33 ವರ್ಷ ವಯಸ್ಸಿನವರು ಅಂತ ತಿಳಿದು ಬಂದಿದೆ. ಅವರು ಮೇಲ್ನೋಟಕ್ಕೆ ಅವರು ಒಂದು ಸುಸೈಡಿಗೆ ಕಮಿಟ್ ಆಗಿದ್ದರು ಅನ್ನೋದು ಕಂಡು ಬರ್ತಾ ಇತ್ತು.